ಹಲೋ ಗೈಸ್, ಲಾಸ್ಟ್ ವಿಡಿಯೋದಲ್ಲಿ ಮೆಥಡ್ಸ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ಅದರಲ್ಲಿ ಎರಡೇ ಮೆಥಡ್ ಕಂಪ್ಲೀಟ್ ಆಗಿತ್ತು. ಈಗ ಥರ್ಡ್ ಮೆಥಡ್, ಕ್ಯಾಪಿಟಲೈಸೇಷನ್ ಆಫ್ ಆ್ಯಾವರೇಜ್ ಪ್ರಾಫಿಟ್ ಮೆಥಡ್. ಕ್ಯಾಪಿಟಲೈಸೇಷನ್ ಆಫ್ ಆ್ಯಾವರೇಜ್ ಪ್ರಾಫಿಟ್ ಮೆಥಡಲ್ಲಿ ನಿಮಗೆ 4 ಸ್ಟೆಪ್ಸ್ ಇರುತ್ತೆ. ಯಾವ ಥರ ಸಿಂಪಲ್ ಆ್ಯಾವರೇಜ್ ಮೆಥಡ್ ಮತ್ತು ವೆಟೆಡ್ ಆ್ಯಾವರೇಜ್ ಮೆಥಡಲ್ಲಿ ಸ್ಟೆಪ್ಸ್ ತೊಗೊಂಡಿದ್ವು, ಫಸ್ಟ್ ಮತ್ತು ಸೆಕೆಂಡ್ ಸ್ಟೆಪ್ ಮಾತ್ರ ಇತ್ತು. ಅಲ್ಲಿ ಫಸ್ಟ್ ಸ್ಟೆಪ್ ಆ್ಯಾವರೇಜ್ ಕ್ಯಾಲ್ಕುಲೇಷನ್, ಆ್ಯಾವರೇಜ್ ಪ್ರಾಫಿಟ್ ಕ್ಯಾಲ್ಕುಲೇಷನ್, ಸೆಕೆಂಡ್ ಸ್ಟೆಪ್ಪಲ್ಲಿ ಗುಡ್ ವಿಲ್ ಕ್ಯಾಲ್ಕುಲೇಷನ್ ಮಾಡಿದ್ವಿ. ಆದರೆ ಇಲ್ಲಿ ಟೋಟಲ್ ಆಗಿ 4 ಸ್ಟೆಪ್ಸ್ ಬರುತ್ತೆ ಕ್ಯಾಲ್ಕುಲೇಷನ್ ಆಫ್ ಗುಡ್ ವಿಲ್ ಮಾಡೋದಕ್ಕೆ. ಫಸ್ಟ್ ಸ್ಟೆಪ್ಪಲ್ಲಿ ಕ್ಯಾಲ್ಕುಲೇಷನ್ ಆಫ್ ಅಡ್ಜಸ್ಟೆಡ್ ಪ್ರಾಫಿಟ್ ಆ್ಯಂಡ್ ಆ್ಯಾವರೇಜ್ ಪ್ರಾಫಿಟ್ ಮಾಡ್ಕೋಬೇಕು. ಅಡ್ಜಸ್ಟ್ ಪ್ರಾಫಿಟ್ ಅಂದರೆ ಸಮ್ ಅಡ್ಜಸ್ಟ್ಮೆಂಟ್ಸ್ ಕೊಟ್ಟಿರ್ತಾನೆ, ಕೆಲವು ಅಡ್ಜಸ್ಟ್ಮೆಂಟ್ ಎಂಟ್ರಿ ಕೊಟ್ಟಿರ್ತಾನೆ. ಸೊ ಅದನ್ನು ಪ್ರಾಫಿಟ್ನಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಅದಾದಮೇಲೆ ಆ್ಯಾವರೇಜ್ ಪ್ರಾಫಿಟ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಇದನ್ನು ಸಾಲ್ಯೂಷನ್ ಪ್ರಾಬ್ಲಮ್ ಮಾಡಬೇಕಾದಾಗ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ನೆಕ್ಸ್ಟ್ ಸ್ಟೆಪ್ 2, ಕ್ಯಾಲ್ಕುಲೇಷನ್ ಆಫ್ ಕ್ಯಾಪಿಟಲೈಸ್ಡ್ ವ್ಯಾಲ್ಯೂ ಆಫ್ ಪ್ರಾಫಿಟ್. This is step 2. That is, capitalized value of profit equals to average profit. Adjusted andre average profit divided by normal rate of return into 100. Normal rate of return ನಿಮಗೆ ಕ್ವೆಶ್ಚನ್ ಅಲ್ಲಿ ಮೆನ್ಷನ್ ಮಾಡಿರ್ತಾನೆ. So what it means normal rate of return? This is usual ಇನ್ಕಮ್ ಆರ್ ರಿಟರ್ನ್ ಅರ್ನ್ಡ್ ಆನ್ ಇನ್ವೆಸ್ಟ್ಮೆಂಟ್. ಒಂದು ಕಂಪನಿ ಇನ್ವೆಸ್ಟ್ಮೆಂಟ್ ಏನು ಮಾಡಿರುತ್ತೆ ಅದ್ರ ಮೇಲೆ. ಸೊ ನಾರ್ಮಲ್ ರೇಟ್ ಅಂದರೆ ಯೂಶ್ವಲ್ ರಿಟರ್ನ್ ಏನು ಬರುತ್ತೆ ಅದನ್ನು ನಾರ್ಮಲ್ ರೇಟ್ ಆಫ್ ರಿಟರ್ನ್ ಅಂತ ಕರೀತಾರೆ. ರಿಟರ್ನ್ ಅಂದರೆ ಏನು? ಇನ್ಕಮ್. ಸೊ ರೇಟ್ ಆಫ್ ಇನ್ಕಮ್ನ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಅಂತ ಕರೀತಾರೆ. ದಿಸ್ ಈಸ್ ಸೆಕೆಂಡ್ ಸ್ಟೆಪ್. ನೆಕ್ಸ್ಟ್ ಸ್ಟೆಪ್ 3, ಕ್ಯಾಲ್ಕುಲೇಷನ್ ಆಫ್ ನೆಟ್ ಟ್ಯಾಂಜಿಬಲ್ ಅಸೆಟ್ಸ್. ಸೊ ನೆಟ್ ಟ್ಯಾಂಜಿಬಲ್ ಅಸೆಟ್ಸ್ನ ಕ್ಯಾಲ್ಕುಲೇಷನ್ ಮಾಡಬೇಕು ಥರ್ಡ್ ಸ್ಟೆಪ್ನಲ್ಲಿ. ಅದಕ್ಕೆ ಫಾರ್ಮುಲಾ ನೆಟ್ ಟ್ಯಾಂಜಿಬಲ್ ಅಸೆಟ್ಸ್ ಈಕ್ವಲ್ಸ್ ಟು ಟೋಟಲ್ ಟ್ಯಾಂಜಿಬಲ್ ಅಸೆಟ್ಸ್ ಮೈನಸ್ ಔಟ್ಸೈಡ್ ಲಯಬಿಲಿಟೀಸ್. ಸೊ ಇಲ್ಲಿ ಟೋಟಲ್ ಟ್ಯಾಂಜಿಬಲ್ ಅಸೆಟ್ಸ್ ಅಂದರೆ ಟೋಟಲ್ ಐದರ್ ಫಿಕ್ಸ್ಡ್ ಅಸೆಟ್ಸ್ ಆರ್ ಕರೆಂಟ್ ಅಸೆಟ್ಸ್ ಎಲ್ಲದೂ ಬರುತ್ತೆ. ಟ್ಯಾಂಜಿಬಲ್, ದಟ್ ಶುಡ್ ಬಿ ಟ್ಯಾಂಜಿಬಲ್ ಓನ್ಲಿ. ಸೊ ಇಲ್ಲಿ ಇಂಟ್ಯಾಂಜಿಬಲ್ ಅಂತಂದರೆ ಯಾವುದು ತಗೋತೀರಾ? ಗುಡ್ ವಿಲ್, ಪೇಟೆಂಟ್ ರೈಟ್ಸ್, ಕಾಪಿ ರೈಟ್ಸ್, ದೇ ಆರ್ ಇಂಟ್ಯಾಂಜಿಬಲ್, ಅದನ್ನು ತಗೋಬಾರ್ದು. ಇದರಲ್ಲಿ ಟ್ಯಾಂಜಿಬಲ್ ಮಾತ್ರ ತಗೊಳ್ಳಿ. ಟ್ಯಾಂಜಿಬಲ್ ಐದರ್ ಫಿಕ್ಸ್ಡ್ ಆರ್ ಕರೆಂಟ್ ಅಸೆಟ್ಸ್. ಕರೆಂಟ್ ಅಸೆಟ್ಸಲ್ಲಿ ಟ್ಯಾಂಜಿಬಲ್ ಅಸೆಟ್ಸ್ ಅಂದರೆ ಯಾವುದು? ಸ್ಟಾಕ್, ಡೆಟಾರ್ಸ್, ಕ್ಯಾಶ್, ದೇ ಆರ್ ಟ್ಯಾಂಜಿಬಲ್ ಅಸೆಟ್ಸ್. ಫಿಕ್ಸ್ಡ್ ಅಸೆಟ್ಸಲ್ಲಿ ಟ್ಯಾಂಜಿಬಲ್ ಅಸೆಟ್ಸ್ ಅಂದರೆ ಯಾವುದು? ಲ್ಯಾಂಡ್, ಬಿಲ್ಡಿಂಗ್, ಫರ್ನಿಚರ್, ಫಿಕ್ಸ್ಚರ್ಸ್, ವೆಹಿಕಲ್ಸ್, ಮೋಟರ್ ವ್ಯಾನ್, ಇದೆಲ್ಲದು ಟ್ಯಾಂಜಿಬಲ್ ಅಸೆಟ್ಸ್ ಇನ್ ಫಿಕ್ಸ್ಡ್ ಅಸೆಟ್ಸ್. ಮೈನಸ್ ಔಟ್ಸೈಡ್ ಲಯಬಿಲಿಟೀಸ್. ಔಟ್ಸೈಡ್ ಲಯಬಿಲಿಟೀಸ್ ಆರ್ ನಥಿಂಗ್ ಬಟ್ ವಾಟ್? ಅದರ್ ದ್ಯಾನ್ ಆಬ್ಲಿಗೇಷನ್ಸ್. ಕಂಪನಿ ಒಳಗಡೆ ಇರತಕ್ಕಂಥ ಲಯಬಿಲಿಟಿ ಬಿಟ್ಟು ಬೇರೆಯವನ್ನ ಔಟ್ಸೈಡ್ ಲಯಬಿಲಿಟೀಸ್ ಅಂತ ಕರೀತಾರೆ. ಅಂದರೆ ಹೊರಗಡೆಯಿಂದ ಏನು ಸಾಲ ತೊಗೊಂಬಂದಿರ್ತೀರಾ ಅಥವಾ ಲೋನ್ ಬಾರೋ ಮಾಡಿರ್ತೀರಾ ಅದನ್ನು ಔಟ್ಸೈಡ್ ಲಯಬಿಲಿಟೀಸ್ ಅಂತ ಕರೀತಾರೆ. ವಾಟ್ ಆರ್ ಇನ್ಸೈಡ್ ಲಯಬಿಲಿಟೀಸ್? ಹಾಗಾದರೆ ಇನ್ಸೈಡ್ ಲಯಬಿಲಿಟೀಸ್ ಅಂದರೆ ಏನು? ಇನ್ಸೈಡ್ ಲಯಬಿಲಿಟೀಸ್ ಆರ್ ನಥಿಂಗ್ ಬಟ್ ವಾಟ್? ಶೇರ್ ಕ್ಯಾಪಿಟಲ್, ರಿಸರ್ವ್ಸ್, ಸರ್ಪ್ಲಸ್, ಇದೆಲ್ಲ ಇನ್ಸೈಡ್ ಲಯಬಿಲಿಟಿ. ಸೊ ಔಟ್ಸೈಡ್ ಲಯಬಿಲಿಟೀಸ್ ಮೀನ್ಸ್ ವಾಟ್? ಬ್ಯಾಂಕ್ ಲೋನ್, ಬಾರೋಯಿಂಗ್ಸ್ ಫ್ರಮ್ ಅದರ್ಸ್ ಆ್ಯಂಡ್ ಬಾರೋಯಿಂಗ್ಸ್ ಫ್ರಮ್ ಬ್ಯಾಂಕ್ಸ್, ಓಕೆ, ಡಿಬೆಂಚರ್ಸ್, ಇದೆಲ್ಲದು ಔಟ್ಸೈಡ್ ಲಯಬಿಲಿಟೀಸ್ ಆಗುತ್ತೆ. ಔಟ್ಸೈಡ್ ಲಯಬಿಲಿಟೀಸ್ ಅಂದರೆ ಡಿಬೆಂಚರ್ಸ್, ಬ್ಯಾಂಕ್ ಓವರ್ ಡ್ರಾಫ್ಟ್, ಲೋನ್ ಫ್ರಮ್ ಅದರ್ಸ್, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್, ಇದೆಲ್ಲದು ಔಟ್ಸೈಡ್ ಲಯಬಿಲಿಟೀಸ್ ತಗೋಬೇಕು. ಸೊ ಟೋಟಲ್ ಟ್ಯಾಂಜಿಬಲ್ ಅಸೆಟ್ಸ್ ಮೈನಸ್ ಔಟ್ಸೈಡ್ ಲಯಬಿಲಿಟೀಸ್ ಈಕ್ವಲ್ಸ್ ಟು ನೆಟ್ ಟ್ಯಾಂಜಿಬಲ್ ಅಸೆಟ್ಸ್ ಆಗುತ್ತೆ. ದಿಸ್ ಈಸ್ ಸ್ಟೆಪ್ 3. ನೆಕ್ಸ್ಟ್ ಸ್ಟೆಪ್ 4, ಕ್ಯಾಲ್ಕುಲೇಷನ್ ಆಫ್ ಗುಡ್ ವಿಲ್. ಅಟ್ ಲಾಸ್ಟ್ ಕ್ಯಾಲ್ಕುಲೇಷನ್ ಆಫ್ ಗುಡ್ ವಿಲ್. ಇದಕ್ಕೆ ಫಾರ್ಮುಲಾ ಗುಡ್ ವಿಲ್ ಈಕ್ವಲ್ಸ್ ಟು ಕ್ಯಾಪಿಟಲೈಸ್ಡ್ ವ್ಯಾಲ್ಯೂ ಆಫ್ ಪ್ರಾಫಿಟ್ ಮೈನಸ್ ನೆಟ್ ಟ್ಯಾಂಜಿಬಲ್ ಅಸೆಟ್ಸ್. ಕ್ಯಾಪಿಟಲೈಸ್ಡ್ ವ್ಯಾಲ್ಯೂ ಆಫ್ ಪ್ರಾಫಿಟ್ ಅಂದರೆ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ದೀವಿ ನಾವು
ಸ್ಟೆಪ್ 2ನಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ವಿ, ಹೌದಾ? ಸೊ ಇದನ್ನು ನಾವು ಏನಂತ ಕರಿಬೋದು? ಸ್ಟೆಪ್ 2 ಅಂತ ಕರಿಬೋದಾ? ಆ್ಯಂಡ್ ಥರ್ಡ್ ಒನ್ ನೆಟ್ ಟ್ಯಾಂಜಿಬಲ್ ಅಸೆಟ್ಸ್, ಇದನ್ನು ಸ್ಟೆಪ್ 3ನಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ವಿ, ಅಂದರೆ ಇದು ಸ್ಟೆಪ್ 3. ಹಾಗಾದರೆ ಸ್ಟೆಪ್ 4 ಕ್ಯಾಲ್ಕುಲೇಷನ್ ಆಫ್ ಗುಡ್ ವಿಲ್ ಈಕ್ವಲ್ಸ್ ಟು ಸ್ಟೆಪ್ 2 ಮೈನಸ್ ಸ್ಟೆಪ್ 3, ಹೌದಲ್ವಾ? ಕ್ಯಾಪಿಟಲೈಸ್ಡ್ ವ್ಯಾಲ್ಯೂ ಆಫ್ ಕ್ಯಾಲ್ಕುಲೇಷನ್ ಮಾಡಿದ್ದು ಸ್ಟೆಪ್ 2ನಲ್ಲಿ ಮಾಡ್ಕೊಂಡಿದ್ದೀವಿ, ಮೈನಸ್ ನೆಟ್ ಟ್ಯಾಂಜಿಬಲ್ ಅಸೆಟ್ಸ್ ಸ್ಟೆಪ್ 3ನಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ವಿ. ದಟ್ ಈಸ್ ಸ್ಟೆಪ್ 2 ಮೈನಸ್ ಸ್ಟೆಪ್ 3 ಈಸ್ ನಥಿಂಗ್ ಬಟ್ ಗುಡ್ ವಿಲ್. ಆದರೆ ನೀವು ಸ್ಟೆಪ್ಸ್ ಕರೆಕ್ಟ್ ಆಗಿರಬೇಕು. ಕ್ಯಾಪಿಟಲೈಸ್ಡ್ ವ್ಯಾಲ್ಯೂ ಆಫ್ ಪ್ರಾಫಿಟ್ ಸ್ಟೆಪ್ 2ನಲ್ಲಿ ಕ್ಯಾಲ್ಕುಲೇಷನ್ ಮಾಡಿದರೆ ಅದನ್ನು 2 ತಗೊಳ್ಳಿ, ಮೈನಸ್ ನೆಟ್ ಟ್ಯಾಂಜಿಬಲ್ ಅಸೆಟ್ಸ್ ಸ್ಟೆಪ್ 3ನಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿರಬೇಕು. ಸೊ ದೀಸ್ ಆರ್ ದಿ 4 ಸ್ಟೆಪ್ಸ್ ಟು ಫೈಂಡ್ ಔಟ್ ಗುಡ್ ವಿಲ್ ವ್ಯಾಲ್ಯೂ. ಇದು ಯಾವ ಮೆಥಡಲ್ಲಿ? ಕ್ಯಾಪಿಟಲೈಸೇಷನ್ ಆಫ್ ಆವರೇಜ್ ಪ್ರಾಫಿಟ್ ಮೆಥಡಲ್ಲಿ. ಆಮೇಲೆ 4th ಮೆಥಡ್ ಸೂಪರ್ ಪ್ರಾಫಿಟ್ ಮೆಥಡ್. ದಿಸ್ ಈಸ್ 4th ಮೆಥಡ್ ಆಫ್ ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್. ಸೂಪರ್ ಪ್ರಾಫಿಟ್ ಮೆಥಡಲ್ಲಿ ನಿಮಗೆ ಟೋಟಲ್ ಆಗಿ 5 ಸ್ಟೆಪ್ಸ್ ಬರುತ್ತೆ. ಸೊ ಪ್ರೀವಿಯಸ್ ಮೆಥಡಲ್ಲಿ ಕ್ಯಾಪಿಟಲೈಸೇಷನ್ ಆಫ್ ಆವರೇಜ್ ಪ್ರಾಫಿಟ್ ಮೆಥಡಲ್ಲಿ 4 ಸ್ಟೆಪ್ಸ್ ಮಾತ್ರ ಇತ್ತು. ಇಲ್ಲಿ 1 more ಸ್ಟೆಪ್ ಎಕ್ಸ್ಟ್ರಾ ಬರುತ್ತೆ. 5 ಸ್ಟೆಪ್ಸಲ್ಲಿ ನಿಮಗೆ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಅದರಲ್ಲಿ ಫಸ್ಟ್ ಒನ್ ಸ್ಟೆಪ್ 1ನಲ್ಲಿ ಕ್ಯಾಲ್ಕುಲೇಷನ್ ಆಫ್ ಆವರೇಜ್ ಪ್ರಾಫಿಟ್. ಆವರೇಜ್ ಪ್ರಾಫಿಟ್ ಅಂದರೆ ಇಲ್ಲಿ ಕೆಲವು ಸಲ ಅಡ್ಜಸ್ಟೆಡ್ ಪ್ರಾಫಿಟ್ ಕ್ಯಾಲ್ಕುಲೇಷನ್ ಮಾಡಿ ಆವರೇಜ್ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಯಾವ ಥರ ಪ್ರೀವಿಯಸ್ ಮೆಥಡಲ್ಲಿ ಹೇಳಿದ್ನಲ್ವ ಅದೇ ಥರ ಇಲ್ಲೂ ಸಹ ಅಡ್ಜಸ್ಟೆಡ್ ಪ್ರಾಫಿಟ್ ಕ್ಯಾಲ್ಕುಲೇಷನ್ ಮಾಡಿ ಆವರೇಜ್ ಪ್ರಾಫಿಟ್ನ ಫೈಂಡ್ ಔಟ್ ಮಾಡ್ಕೋಬೇಕು. ನೆಕ್ಸ್ಟ್ ಸ್ಟೆಪ್ 2 ಕ್ಯಾಲ್ಕುಲೇಷನ್ ಆಫ್ ಆವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್. ಏನು ಕ್ಯಾಲ್ಕುಲೇಷನ್ ಮಾಡ್ತೀರಾ? ಇಲ್ಲಿ ಆವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಕ್ಯಾಲ್ಕುಲೇಷನ್ ಮಾಡಬೇಕು. ಹಾಗಾದರೆ ಆವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಫಾರ್ಮುಲಾ ಏನು? ಆವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಈಕ್ವಲ್ಸ್ ಟು ಟೋಟಲ್ ಅಸೆಟ್ಸ್ ಮೈನಸ್ ಔಟ್ಸೈಡ್ ಲಯಬಿಲಿಟೀಸ್ again minus 50% of current year profit. Same formula, total assets minus outside liabilities minus 50% of current year profit. ಇಲ್ಲೇನು ಹೇಳ್ತಾ ಇದ್ದಾನೆ? ಟೋಟಲ್ ಅಸೆಟ್ಸ್ ಹೇಳ್ತಾ ಇದ್ದಾನೆ, ನೆನ್ಪಿಟ್ಕೊಳ್ಳಿ. ಟೋಟಲ್ ಅಸೆಟ್ಸ್ ಅಂದರೆ ಎಲ್ಲ ಅಸೆಟ್ಸ್ ತಗೋಬೇಕು. ಫಿಕ್ಸ್ಡ್ ಅಸೆಟ್ಸಲ್ಲಿ ಕೂಡ ಟ್ಯಾಂಜಿಬಲ್ ಇಂಟ್ಯಾಂಜಿಬಲ್, ಕರೆಂಟ್ ಅಸೆಟ್ಸಲ್ಲಿ ಕೂಡ ಟ್ಯಾಂಜಿಬಲ್ ಇಂಟ್ಯಾಂಜಿಬಲ್. ಟೋಟಲ್ ಅಸೆಟ್ಸ್ ಮೈನಸ್ ಔಟ್ಸೈಡ್ ಲೈಬಿಲಿಟೀಸ್, ಇಲ್ಲೂ ಕೂಡ ಔಟ್ಸೈಡ್ ಲೈಬಿಲಿಟೀಸ್ ಮಾತ್ರ ತಗೊಳ್ಳಿ, ಮೈನಸ್ 50% ಆಫ್ ಕರೆಂಟ್ ಇಯರ್ ಪ್ರಾಫಿಟ್ ವಿಚ್ ವಿ ಕ್ಯಾಲ್ಕುಲೇಟೆಡ್. ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಕರೆಂಟ್ ಇಯರ್ ಪ್ರಾಫಿಟ್ನಲ್ಲಿ 50% ಮಾತ್ರ ತಗೋಬೇಕು. ಅರ್ಥ ಆಯ್ತಾ? ಇದು ಆವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಫಾರ್ಮುಲಾ, ಸ್ಟೆಪ್ 2. ನೆಕ್ಸ್ಟ್ ಸ್ಟೆಪ್ 3 ಕ್ಯಾಲ್ಕುಲೇಷನ್ ಆಫ್ ನಾರ್ಮಲ್ ಪ್ರಾಫಿಟ್. ಏನು ಕ್ಯಾಲ್ಕುಲೇಷನ್ ಮಾಡ್ತೀರಾ? ನಾರ್ಮಲ್ ಪ್ರಾಫಿಟ್ ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಇದಕ್ಕೆ ಫಾರ್ಮುಲಾ ನಾರ್ಮಲ್ ಪ್ರಾಫಿಟ್ ಈಕ್ವಲ್ಸ್ ಟು ಆವರೇಜ್ capital employed into normal rate of return. NRR. ಇದು ಫಾರ್ಮುಲಾ ಯಾವುದಕ್ಕೆ? ನಾರ್ಮಲ್ ಪ್ರಾಫಿಟ್ಗೆ. ಆವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡು ಪ್ರೀವಿಯಸ್ ಸ್ಟೆಪ್ಪಲ್ಲಿ ಫೈಂಡ್ ಔಟ್ ಮಾಡಿರ್ತೀರಾ, ಅದೇ ಅಮೌಂಟ್ ಇಲ್ಲಿ ತಗೊಳ್ಳಿ, ಇಂಟು ನಾರ್ಮಲ್ ರೇಟ್ ಆಫ್ ರಿಟರ್ನ್ ಪರ್ಸೆಂಟೇಜಲ್ಲಿ ಕೊಟ್ಟಿರ್ತಾನೆ ಕ್ವೆಶನಲ್ಲಿ, ಅದನ್ನು ತಗೋಬೇಕು. ಇಲ್ಲಿ 6%, 5%, 12%, 10% ಆ ಥರ ಕೊಟ್ಟಿರ್ತಾನೆ. ಸೊ ಅದನ್ನು ಪರ್ಸೆಂಟೇಜಲ್ಲಿ ತಗೊಳ್ಳಿ ಫಾರ್ಮೇಷನಲ್ಲಿ. ಆವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡು ಪ್ರೀವಿಯಸ್ ಸ್ಟೆಪ್ಪಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿರ್ತೀರ ಸ್ಟೆಪ್ 2ನಲ್ಲಿ. ನೆಕ್ಸ್ಟ್ ಸ್ಟೆಪ್ 4 ಕ್ಯಾಲ್ಕುಲೇಷನ್ ಆಫ್
ಸೂಪರ್ ಪ್ರಾಫಿಟ್. ಇಲ್ಲಿ ಸೂಪರ್ ಪ್ರಾಫಿಟ್ ಕ್ಯಾಲ್ಕುಲೇಷನ್ ಮಾಡಬೇಕಂದ್ರೆ ಸಿಂಪಲ್, ಪ್ರೀವಿಯಸ್ ಸ್ಟೆಪ್ಪಲ್ಲಿ ಏನು ಕ್ಯಾಲ್ಕುಲೇಷನ್ ಮಾಡಿರ್ತೀರಾ ಅವೇ ಅಮೌಂಟ್ಸ್ನ ಇಲ್ಲಿ ತಗೋಬೇಕು, ವ್ಯಾಲ್ಯೂಸ್ನ. ಯಾವ ಥರ? ಸೂಪರ್ ಪ್ರಾಫಿಟ್ ಈಕ್ವಲ್ಸ್ ಟು ಆವರೇಜ್ ಪ್ರಾಫಿಟ್ ಮೈನಸ್ ನಾರ್ಮಲ್ ಪ್ರಾಫಿಟ್. ಆವರೇಜ್ ಪ್ರಾಫಿಟ್ ಯಾವ ಸ್ಟೆಪ್ಪಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ರಿ? ಸ್ಟೆಪ್ 1ನಲ್ಲಿ, ಅಂದರೆ ಸ್ಟೆಪ್ 1 ಮೈನಸ್ ನಾರ್ಮಲ್ ಪ್ರಾಫಿಟ್ ಯಾವ ಸ್ಟೆಪ್ಪಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ವಿ? ಸ್ಟೆಪ್ 3ನಲ್ಲಿ. ದಟ್ ಈಸ್ ಸ್ಟೆಪ್ 1 ಮೈನಸ್ ಸ್ಟೆಪ್ 3 ಈಸ್ ಸೂಪರ್ ಪ್ರಾಫಿಟ್. ಆವರೇಜ್ ಪ್ರಾಫಿಟ್ ಮೈನಸ್ ನಾರ್ಮಲ್ ಪ್ರಾಫಿಟ್ ಈಸ್ ಸ್ಟೆಪ್ 3. ಅಟ್ ಲಾಸ್ಟ್ ಗುಡ್ವಿಲ್ ಕ್ಯಾಲ್ಕುಲೇಷನ್. ಸ್ಟೆಪ್ ವೈ ಗುಡ್ವಿಲ್. ಇಲ್ಲಿ ಗುಡ್ವಿಲ್ ಈಕ್ವಲ್ಸ್ ಟು super profit into number of years of purchase. So these are the steps of calculation of goodwill under super profit method. Next, fifth method of valuation of goodwill ಅಲ್ಲಿ, ಸೊ ಯಾವುದದು ಫಿಫ್ತ್ ಮೆಥಡ್? ಆನ್ಯುಟಿ ಮೆಥಡ್. ಇಲ್ಲಿ ಸಿಮಿಲಾರಿಟಿ ಏನು ಅಂದರೆ ಆನ್ಯುಟಿ ಮೆಥಡ್ಗೆ ಮತ್ತು ಸೂಪರ್ ಪ್ರಾಫಿಟ್ ಮೆಥಡ್ಗೆ, ಸೂಪರ್ ಪ್ರಾಫಿಟ್ ಮೆಥಡಲ್ಲಿ ಏನೇನು ಸ್ಟೆಪ್ಸ್ ತೊಗೊಂಡಿದ್ರು ಅದೆಲ್ಲ ಸ್ಟೆಪ್ಸು ಸೇಮ್ ಇರುತ್ತೆ ಆನ್ಯುಟಿ ಮೆಥಡಲ್ಲಿ. ಇಲ್ಲಿವರೆಗೆ ಸ್ಟೆಪ್ 4ವರೆಗೂ ಸೇಮ್ ಇರುತ್ತೆ. ಆದರೆ ಗುಡ್ವಿಲ್ ಮಾತ್ರ ಸ್ಟೆಪ್ ಚೇಂಜ್ ಆಗುತ್ತೆ ಆನ್ಯುಟಿ ಮೆಥಡಲ್ಲಿ. ಗುಡ್ವಿಲ್ಗೆ ಮಾತ್ರ ಫಾರ್ಮುಲಾ ಚೇಂಜ್ ತೊಗೋಬೇಕು. ಏನು ಫಾರ್ಮುಲಾ ಚೇಂಜ್ ತೊಗೊತೀರಾ ಗುಡ್ವಿಲ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ? ದಟ್ ಈಸ್ ಗುಡ್ವಿಲ್ ಈಕ್ವಲ್ಸ್ ಟು super profit into annuity value ಅಷ್ಟೇ. ಸೂಪರ್ ಪ್ರಾಫಿಟ್ ಮೆಥಡಲ್ಲಿ ಸೂಪರ್ ಪ್ರಾಫಿಟ್ ಇಂಟು ನಂಬರ್ ಆಫ್ ಇಯರ್ಸ್ ಆಫ್ ಪರ್ಚೇಸ್ ಮಾಡ್ತೀರಾ. ಬಟ್ ಆನ್ಯುಟಿ ಮೆಥಡಲ್ಲಿ ಗುಡ್ವಿಲ್ ಈಕ್ವಲ್ಸ್ ಟು ಸೂಪರ್ ಪ್ರಾಫಿಟ್ ಇಂಟು ಆನ್ಯುಟಿ ವ್ಯಾಲ್ಯೂ ತಗೋಬೇಕು. ಮಿಕ್ಕಿದೆಲ್ಲ ಸ್ಟೆಪ್ಸು ಸೇಮ್ ಇರುತ್ತೆ ಆನ್ಯುಟಿ ವ್ಯಾಲ್ಯೂನಲ್ಲಿ ಕೂಡ. ಅರ್ಥ ಆಯ್ತಾ? ಹಾಗಾಗಿ ನಾನು ಇದು ಮಾತ್ರ ಬರಿತಾ ಇದ್ದೀನಿ. ಇನ್ನೂ ಒಂದು ಲಾಸ್ಟ್ method of valuation of goodwill is capitalization of super profit method. ಇದರಲ್ಲಿ ಕೂಡ ಅಷ್ಟೇ ಅಪ್ ಟು 4 ಸ್ಟೆಪ್ಸ್ ಸೇಮ್ ಬರ್ಕೋಬೇಕು ಈ ಮೆಥಡಲ್ಲಿ. ಆದರೆ ಲಾಸ್ಟ್ ಸ್ಟೆಪ್ ಏನಿದೆ ಗುಡ್ವಿಲ್ ಮೆಥಡ್ ಅದು ಮಾತ್ರ ಚೇಂಜ್ ಆಗುತ್ತೆ. ಸ್ಟೆಪ್ ಗುಡ್ವಿಲ್ ಸ್ಟೆಪ್ ಮಾತ್ರ ಚೇಂಜ್ ಆಗುತ್ತೆ. ಗುಡ್ವಿಲ್ ಈಕ್ವಲ್ಸ್ ಟು ಸೂಪರ್ ಪ್ರಾಫಿಟ್ ಬೈ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಇಂಟು 100. ಇದೊಂದೇ ಸ್ಟೆಪ್ ಚೇಂಜ್ ಆಗುತ್ತೆ. ಮಿಕ್ಕಿದ 4 ಸ್ಟೆಪ್ಪು ಇಲ್ಲೇನು ತೊಗೊಂಡಿರ್ತೀರಲ್ವ ಫೋರ್ತ್ ಮೆಥಡಲ್ಲಿ, ಸೂಪರ್ ಪ್ರಾಫಿಟ್ ಮೆಥಡಲ್ಲಿ, ಅವೇ ಸ್ಟೆಪ್ಸ್ನೇ ಫಾಲೋ ಮಾಡಬೇಕು. ಈ 4 ಸ್ಟೆಪ್ಸೇ 3 ಮೆಥಡ್ಸ್ಗೂ ಯೂಸ್ ಆಗುತ್ತೆ. ಯಾವುದ್ಯಾವುದಕ್ಕೆ? ಸೂಪರ್ ಪ್ರಾಫಿಟ್ ಮೆಥಡ್ಗೂ ಅವೇ 4 ಸ್ಟೆಪ್ ಯೂಸ್ ಮಾಡ್ಕೋಬೇಕು, ಆನ್ಯುಟಿ ಮೆಥಡ್ಗೂ ಅವೇ 4 ಸ್ಟೆಪ್ ಯೂಸ್ ಮಾಡ್ಕೊಳ್ಳಿ, ಕ್ಯಾಪಿಟಲೈಸೇಷನ್ ಆಫ್ ಸೂಪರ್ ಪ್ರಾಫಿಟ್ ಮೆಥಡ್ಗೂ ಅವೇ 4 ಸ್ಟೆಪ್ಸ್ ಯೂಸ್ ಮಾಡ್ಕೊಳ್ಳಿ. ಬಟ್ ಲಾಸ್ಟ್ ಸ್ಟೆಪ್ ದಟ್ ಈಸ್ ಕ್ಯಾಲ್ಕುಲೇಷನ್ ಆಫ್ ಗುಡ್ವಿಲ್ ಸ್ಟೆಪ್ ಏನಿದೆ ಅಲ್ವಾ ಅದು ಮಾತ್ರ ಚೇಂಜ್ ಆಗುತ್ತೆ. ಇನ್ ಕೇಸ್ ಆಫ್ ಸೂಪರ್ ಪ್ರಾಫಿಟ್ ಮೆಥಡ್ ಸೂಪರ್ ಪ್ರಾಫಿಟ್ ಇಂಟು ನಂಬರ್ ಆಫ್ ಇಯರ್ಸ್ ಆಫ್ ಪರ್ಚೇಸ್. ಇನ್ ಕೇಸ್ ಆಫ್ ಆನ್ಯುಟಿ ಮೆಥಡ್ ಸೂಪರ್ ಪ್ರಾಫಿಟ್ ಇಂಟು ಆನ್ಯುಟಿ ವ್ಯಾಲ್ಯೂ. ಇನ್ ಕೇಸ್ ಆಫ್ ಕ್ಯಾಪಿಟಲೈಸೇಷನ್ ಆಫ್ ಸೂಪರ್ ಪ್ರಾಫಿಟ್ ಮೆಥಡ್ super profit by normal rate of return into 100. So this is the simple difference between these 3 methods ಅಷ್ಟೇ. ಈ ಗುಡ್ವಿಲ್ ಮಾತ್ರ ಚೇಂಜ್ ಆಗುತ್ತೆ ಫಾರ್ಮುಲಾ, ಮಿಕ್ಕಿದೆಲ್ಲ ಸ್ಟೆಪ್ಸ್ ಸೇಮ್ ಇರುತ್ತೆ. ಸೊ ದೀಸ್ ಆರ್ ದಿ ಸ್ಟೆಪ್ಸ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್ ಅಂಡರ್ ಡಿಫರೆಂಟ್ ಮೆಥಡ್ಸ್.